ಅಮ್ಮ ಈ ವಿಷಯ ನನಗೂ ನಿನಗೂ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲಮ್ಮ, ಯಾರಿಗೂ ಗೊತ್ತಿಲ್ಲ. ಯಾಕಮ್ಮ ನಗ್ತಾ ಇದೆಯಾ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ನೋಡಿಲ್ಲ ಅಂತ ಅನ್ಕೊಂಡಿತ್ತಂತೆ. ಅಂದ್ರೆ ನಿನ್ಗೀಗ್ಲಿ ಅರ್ಥ ಆಯ್ತಾ? ಇಲ್ಲ ಮತೇಶ, ಈಗ ತಾನೆ ನೀನೆ ಬಾಯ್ ಬಿಟ್ಟು ಹೇಳಿದೆ. ಈ ವಿಷಯ ಅಪ್ಪನ ಹತ್ರ ಹೇಳ್ಬೇಡಮ್ಮ. ಇನ್ ಮುಂದೆ ನಾನು ಯಾವ ತಪ್ಪು ಮಾಡಲ್ಲಮ್ಮ, ನಾನು ಯಾವ ತಪ್ಪು ಮಾಡಲ್ಲ. ಇದೊಂದು ತಪ್ಪು ಮಾಡಿ ಪಶ್ಚಾತ್ತಾಪ ಪಟ್ಟಿದ್ದೀನಿ, ಪಶ್ಚಾತ್ತಾಪ ಪಟ್ಟಿದ್ದೀನಿ. ಇನ್ ಮುಂದೆ ನನ್ನ ಕೈ ಹಿಡಿದು ಬರೋ ಹೆಣ್ಣು ದೇವಪ್ಪನ ಬಿಟ್ರೆ ಪ್ರಪಂಚದಲ್ಲಿರುವ ಎಲ್ಲ ನನ್ನ ಸಹೋದರರಮ್ಮ, ಸಹೋದರರು. ಇದೊಂದೇ ಒಂದರೆ ಇದೊಂದೇ ಒಂದ್ಸರಿ ನನಗೆ ಕ್ಷಮಿಸ್ಬಿಡಮ್ಮ. ಏನಂತ ಕ್ಷಮಿಸ್ಲಿ ಬಂತೇಶ? ನಿನಗೆ ಏನಂತ ಆಶೀರ್ವಾದ ಮಾಡಿ, ನಿನಗೆ ಆಶೀರ್ವಾದ ಮಾಡುವಂತ ಯೋಗ್ಯತೆಯನ್ನ ಈ ಸಮಯದಲ್ಲಿ ನಾನು ಉಳಿಸ್ಕೊಂಡಿಲ್ಲ ಕಣೋ. ನಾನು ನಿನ್ನ ಹೆತ್ತ ತಾಯಿ ಅಲ್ಲ, ನಿನ್ನ ಪಾಲಿನ ಯಮ ಬಂತೇಶ. ಏನು ಹೇಳ್ತಾ ಇದ್ದೆ ಮನೇನು? ಏನ್ ಹೇಳ್ತಾ ಇದೀಯಾ? ನಿಜ ಮಾತೇಶ, ನೀನ್ ಮಾಡಿರೋ ತಪ್ಪು ಈಗಾಗ್ಲೇ ನಮಗೆ ಗೊತ್ತಾಗಿದೆ. ನಿನ್ನ ಹೆತ್ತಪ್ಪ ಆತ್ಮ ಇಟ್ಟು ಹೋಗಿದ್ದಾರೆ, ನೀನು ಬದುಕಬಾರದು ಅಂತ. ನಿಜ ಮಾತೇಶ, ನೀನು ಕುಡಿದಿದ್ದು ಹಾಲಲ್ವೋ ವಿಷ. ವಿಷವಾಯ್ತು ಮಾತೇಶ, ಈ ಹೊತ್ತಲ ಹಾಲು ವಿಷವಾಯ್ತು. ಲಾಲಿಪದ ನನ್ನಿ ಒಳಗೆ ಸದಾ ನಿಲ್ಲದೆ ಮಿಡಿದಿದೆ ಅಮ್ಮ. ನಿನ್ನ ಕುಳಗಿರದ ಊರು ಬೆಳಗಿರದ ನೀತು ಅಮ್ಮ. ನನ್ನ ಮಗನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತವ. ಈ ಪಾಪಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದೆ ಅವ. ನವಮಾಸಗಳನ್ನ ಹೊತ್ತು ಹೆತ್ತು ತಪ್ಪಿಗೆ ಒಂದೇ ಒಂದು ಆಸೆ ಈಡೇರಿಸ್ತೇವ. ಸುತ್ತು ಹೋಗುವ ಕೊನೆಯ ಕ್ಷಣದಲ್ಲಿ ಮಗು ಮಾಂತೇಶ ಒಪ್ಕೋತೇವ.
ಕ್ಷಮಿಸ್ಬಿಡಪ್ಪ, ಏನಿದು ಹೆತ್ತ ತಾಯಿಯಿಂದ ಕ್ಷಮಿಸ್ಬಿಡು. ಪವಿತ್ರವಾದ ಭಾರತ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಂದು ಹೆಣ್ಣು ಮಾಡಬೇಕಾದ ಕರ್ತವ್ಯವನ್ನ ಇವತ್ತು ಈ ನಿನ್ನ ತಾಯಿ ಮಾಡಿದ್ದಾಳು. ಬಾಳ್ತೆ ಗಟ್ಟಿ ಕುಲ ಪಾಲಿಸಬೇಕಾಗಂತ ಕರ್ತವ್ಯವನ್ನ ತಾನು ಇವತ್ತು ಮಾಡಿದ್ದೀಳು. ಸಪ್ತದಲ್ಲಿ ತಿಳಿದು ಅಗ್ನಿ ಸಾಕ್ಷಿಯಾಗಿ ಮಾಂಗಲ್ಯ ಕಟ್ಟಿದ ಒಡೆಯ ಈ ಹೆಣ್ಣಿನ ಪಾಲಿಗೆ ದೇವರ ಪ್ರದೇಶ ಮುತ್ತೈದೆ ಸ್ಥಾನ ಹಿಡಿದ ನನ್ನ ಪತಿ ಆಜ್ಞೆಯನ್ನ ನಾನಿವತ್ತು ಪಾಲಿಸಿದ್ದೀನಿ ನಾ ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತವಾಗ್ಬೇಕಾದ್ರೆ ನನ್ನಂತ ತಾಯಿ ಭೂಮಿ ಮೇಲೆ ಬದುಕಬಾರ್ದ ಪ್ರದೇಶ. ಮಗು ಮಾತೇಶ ಬರ್ತಾ ಇದ್ದೀನಪ್ಪ, ನಾನು ನಿನ್ ಜೊತೆ ಬರ್ತಾ ಇದ್ದೀನಿ. ಮಾಧವಿ, ಇಲ್ಲೋಡ್ರಿ, ನನ್ನ ಮಗ ಮಾತೇಶ ಸತ್ತೋಗ್ಬಿಟ್ಟ. ನಿಮ್ಮ ಮಾತನ್ನ ಪಾಲಿಸ್ಬಿಟ್ಟಾದ್ರೆ ನೋಡ್ರಿ, ಮಗನ ಸಾವನ್ನ ಕಣ್ತುಂಬ ನೋಡಿ ಸಂತೋಷ ಪಡ್ರಿ. ನನ್ನ ಮಗ ಸತ್ತೋದ, ನಾ ಹೆತ್ತ ಮಗ ಮೆಚ್ಚಿದೆ ಮಹಾದೇವಿ, ಮೆಚ್ಚಿದೆ. ನಿನ್ನಂತ ಸತಿಯನ್ನ ಪಡೆಯೋದಕ್ಕೆ ನಾನು ಪೂರ್ವ ಜನ್ಮದ ಪುಣ್ಯ ಮಾಡಿದ್ದೆ ಕಣೆ, ಪೂರ್ವ ಜನ್ಮದ ಪುಣ್ಯ ಮಾಡಿದ್ದೆ. ಸರಿ, ಇವತ್ತ್ಯಾಕೋ ಕೊನೆಯದಾಗಿ ನಿಮ್ಮ ಪಾದಗಳಿಗೆ ನಮಸ್ಕರಿಸಬೇಕು ಅಂತ ಆಸೆ ಆಗ್ತಾ ಇದೆ. ಮಾಧವಿ, ದಯವಿಟ್ಟು ಪಾದ ಜೋಡಿಸ್ತಿರ್ತೀಯ?
ನಿಷ್ಠಾವಂತರು ನೀವು. ಆದ್ರೆ ಆ ಲಿಖಿತದಲ್ಲಿ ಇಂಥ ಅಭ್ಯಂತರ ಸನ್ನಿವೇಶ ನಡೆಯಬಾರ್ದಾಗಿತ್ತು ಅಂದ್ರೆ ನಡೆಯಬಾರ್ದಾಗಿತ್ತು. ನವಮಾಸ ಹೊತ್ತು ಹೆತ್ತು ಮೊಲೆ ಹಾಲುಣಿಸಿ ಬೆಳೆಸಿದ ನಾ ಹೆತ್ತ ಮಗನನ್ನ ನಾನೇ ನನ್ನ ಕೈಯಾರೆ ವಿಷ ಹಾಕಿ ಕೊಲೆ ಮಾಡಬೇಕು ಅಂದ್ರೆ ನನ್ನ ಹೆತ್ತ ಕರಳು ಅದೆಷ್ಟೊಂದು ಕಠೋರವಾಗ್ಲಿಕ್ಕಿಲ್ಲ, ಅದೆಷ್ಟೊಂದು ಕಠೋರವಾಗ್ಲಿಕ್ಕಿಲ್ಲ. ಇದಕ್ಕಾಗಿ ನೀವೇನು ವ್ಯಥೆ ಪಟ್ಕೋಬಾರ್ದು ಅಂತ ಇವತ್ತು ನಾನು ಏನು ಮಗ ಕುಡಿದು ಬಿಟ್ಟು ವಿಷಪೂರಿತ ಅರ್ಧ ಹಾಲದ ನಾನು ಕುಡಿದ್ಬಿಟ್ಟೆ. ಇಲ್ಲಾಂದ್ರೆ ಇನ್ನು 7 ಜನ ನಿಮ್ಮ ಹೆಂಡತಿಯಾಗಿ ಹುಟ್ಟು ಬರ್ಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಇವತ್ತು ಈ ನಿಮ್ಮ ಮಾತಿಗೆ ಹೋಗ್ತದೆ. ನನಗೆ ಆಶೀರ್ವಾದ ಮಾಡ್ರಿ. ಅದಕ್ಕೆ ಹೇಳಿದ್ದಾರೆ ಬಲ್ಲವರು, ಬದುಕೊಂದು ಜಟಕ ಬಂಡಿ ವಿಧಿಯದ ಸಾಹೇಬ, ಮದುವೆಗೋ ಬಸಡಕ್ಕೋ ಕರೆದತ್ತವಯ್ಯೋ ಮಂಕೊಟ್ಟಿದ್ದ, ಕರೆದತ್ತವಯ್ಯೋ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿ. ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿ. ಚಂದನವ ಪೂಸಿಕೊಂಡು ಸಿಂಧೂರ ಹೊತ್ತಿಕೊಂಡು ನಗುತ್ತಾಳೆ. ಮಲ್ಲಿಗೆ ಪಲ್ಲಕ್ಕಿಗೆ ನಾನೇ ಬಡತಿ ಎಂದು ಮೆರಿತಾಳೆ. ನನ್ನ ಬಾಳ ಭಾಗ್ಯ ದೇವತೆ ಪತಿ ಪ್ರೀತಿಯಿಂದ ವಂಚಿತೆ. ಇನ್ನೊಂದು ಜನ್ಮವಿದ್ರೆ ಮಗನಾಗಿ ಹುಟ್ಟುವೆ, ಕಣ್ಣಿಗೆ ರಟ್ಟೆಯಂತೆ ಚುಪ್ಪಾನ ಮಾಡುವೆ. ಜನುಮದ ನಾಯಕಿಯೇ, ಚೈತ್ರ ಯಾತ್ರೆಗೆ ಸುಖವಾಗಿ ನೀನು ಹೋಗಿ ಬಾರು. ಜೀವ ಜ್ಯೋತಿಯೇ, ಬಂದೆ ಯಾರುದ್ರ? ಮುಂದೆ ದಾರಿ ಕಾಯ್ತಾ ಇದ್ದೆ. ಏನ್ರಿಯಪ್ಪ ಇದೆಲ್ಲ?
ನಿನಗೆ ಅವತ್ತು ಹೇಳಿದ್ದೆ ತಾನೆ, ತಪ್ಪು ಮಾಡಿರೋ ಆ ಕಟುಕನಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ದೆ ತಾನೆ. ಅದೇ ಪ್ರಕಾರ ಅವನಿಗೆ ಶಿಕ್ಷೆ ಕೊಟ್ಟು ಬಿಟ್ಟರು. ಆದ್ರೆ ಶಿಕ್ಷೆ ಕೊಡೋ ಬರೋದಲ್ಲಿ ನಾನೊಂದು ತಪ್ಪು ಮಾಡಿಬಿಟ್ಟೆ ರುದ್ರ. ಏನ್ ಹೇಳಕತ್ತೀರಪ್ಪನ? ಆ ಶಿಕ್ಷೆ ಕೊಡೋ ಜವಾಬ್ದಾರಿನ ಹೆತ್ತ ಕರುಳಿಗೆ ವಹಿಸಿ ತಪ್ಪು ಮಾಡಿಬಿಟ್ಟೆ ರುದ್ರ.